ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರೋದು ಯಾರು? ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವೀಕೆಂಡ್ ಬಂದಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರೋರು ಯಾರು ಎನ್ನುವ ಚರ್ಚೆ ಕೂಡ ಮೂಡಿದೆ. ತುಕಾಲಿ ಸಂತು, ಮೈಕಲ್ ಅಥವಾ ಸಿರಿ ಅವರು ಈ ವಾರ ಮನೆಯಿಂದ ಹೊರಬರಬಹುದು ಎಂದು ಅಂದಾಜಿಸಲಾಗಿದೆ. ಈ ನಡುವೆ ಕಿಚ್ಚನ ಪಂಚಾಯಿತಿ ಶುರುವಾಗಿದ್ದು, ಕಿಚ್ಚ ವೇದಿಕೆಗೆ ಬರುತ್ತಿದ್ದಂತೆಯೇ ಸರ್ಪ್ರೈಸ್ ನೀಡಿದ್ದಾರೆ. ಕಿಚ್ಚನ ಪಂಚಾಯಿತಿಗೆ ಕ್ಷಣಗಣನೆ ಶುರುವಾಗಿದೆ. ಕಳೆದ ವಾರ ಕಿಚ್ಚನ ಪಂಚಾಯಿತಿಯನ್ನು ಮಿಸ್ ಮಾಡಿಕೊಂಡಿದ್ದ ಕಂಟೆಸ್ಟೆಂಟ್ಗಳು ಕಿಚ್ಚನ ನೋಡಿ ಸಂಭ್ರಮಿಸಿದ್ದಾರೆ. ಆದರೆ ಕಿಚ್ಚ ತರಿಸಿದ್ದ ಕಾಪಿ ಕಂಡು ಗಾಬರಿಗೊಂಡಿದ್ದಾರೆ. ಹೌದು, ತಮ್ಮ ಮಾತು ಶುರು ಮಾಡುವುದಕ್ಕಿಂತ ಮುಂಚೆ ಮನೆ ಮಂದಿಗೆಲ್ಲ ಕಾಪಿ ತರಿಸಿದ್ದಾರೆ ಸುದೀಪ್. ಈ ಕಾಪಿ ತರಿಸಿದ್ದು ಯಾಕೆ ಎಂದು ಅವರೇ ಪ್ರಶ್ನೆ ಕೇಳಿದ್ದಾರೆ. ಈ ವಾರ ಅಷ್ಟೂ ಸ್ಪರ್ಧಿಗಳು ಖುಷಿಯಾಗಿದ್ದರು. ಕಾರಣ ಅವರ ಕುಟುಂಬದ ಸದಸ್ಯರು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಯಾವ ಸ್ಪರ್ಧಿಗಳು ಯಾರನ್ನ ಮಿಸ್ ಮಾಡ್ಕೋತಿದ್ರೋ ಅವರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸಲಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ತಮ್ಮಿಷ್ಟದ ವ್ಯಕ್ತಿಗಳ ಜೊತೆ ಕಾಲ ಕಳೆದರು, ಹರಟೆ ಹೊರಡೆದರು, ಸಂಭ್ರಮಿಸಿದರು, ಮತ್ತೆ ಅವರನ್ನು ಮನೆಯಿಂದ ಕಳುಹಿಸಿಕೊಡುವಾಗ ಭಾವುಕರಾದರು. ಈ ಎಲ್ಲ ಸನ್ನಿವೇಶಗಳು ನಿನ್ನೆಗೆ ಮುಕ್ತವಾಗಿದ್ದವು. ಹೀಗೆ ವೀಕೆಂಡ್ ಬಂದಿರೋದ್ರಿಂದ ಮತ್ತೆ ನಮ್ಮತ್ತ ಸೆಳೆಯಲು ಸುದೀಪ್ ಮುಂದಾಗಿದ್ದಾರೆ. ಮಾತು ಶುರುವಾಗುವ ಮೊದಲೇ ಎಲ್ಲರಿಗೂ ಕಳೆದ ದಿನಗಳನ್ನು ನೆನಪಿಸಿದ ಸುದೀಪ್ ಎಲ್ಲರಿಗೂ ಕಾಪಿ ಕೊಡಿಸುತ್ತಾರೆ. ಈ ಕಾಪಿ ಕೊಡಿಸಿರೋದಕ್ಕೆ ಕಾರಣ ಗೊತ್ತಾ ಎಂದು ಕೇಳ್ತಾರೆ ಕಿಚ್ಚ ಸುದೀಪ್. ರಿಚಾರ್ಜ್ ಮಾಡೋಕ್ಕೆ ಎಂದು ವಿನಯ್ ಉತ್ತರ ಕೊಡ್ತಾರೆ. ಆದರೆ ಅದು ಉತ್ತರ ಆಗದೇ ಇರೋ ಕಾರಣಕ್ಕಾಗಿ ತಾವು ಒಂದು ಸಿಪ್ ಟೀ ಕುಡಿಯೋ ಸುದೀಪ್ ಈಗ ನನ್ನ ಮಾತು ಆರಂಭಿಸಬೇಕು ಎಂದು ಗಂಭೀರವಾಗ್ತಾರೆ. ಈ ಗಂಭೀರತೆಯೇ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಳೆದ ಬಾರಿಯೂ ಮನೆಯಿಂದ ಇಬ್ಬರು ಹೊರ ನಡೆಯಲಿದ್ದಾರೆ ಎಂದು ಹೇಳಲಾಗಿತ್ತು. ಈ ವಾರ ಅದು ನಡೆಯಬಹುದು ಎನ್ನಲಾಗುತ್ತಿದೆ. ಕಾರ್ಯಕ್ರಮ ಶುರುವಾಗುವ ಮೊದಲೇ ಕಾಪಿ ಕುಡಿಸಿದ್ದನ್ನು ನೋಡಿದರೆ ಈ ವಾರ ಎಲಿಮಿನೇಷನ್ ಮಾಡುವ ಮೂಲಕ ಕಾರ್ಯಕ್ರಮ ಶುರು ಮಾಡಲಿದ್ದಾರೆ ಎನ್ನುವ ಸೂಚನೆ ಸಿಕ್ಕಿದೆ. ಕಾರ್ಯಕ್ರಮ ಶುರುವಾಗುವ ಮೊದಲು ಮತ್ತು ಮುಗಿದ ನಂತರ 2 ಎಲಿಮಿನೇಷನ್ ಆಗಬಹುದಾ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಎಲ್ಲದಕ್ಕೂ ನಾಳೆಯವರೆಗೂ ಕಾಯಬೇಕಷ್ಟೇ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.